ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಆನ್ಲೈನ್ ಶಾಪಿಂಗ್ ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನೆಲ್ಲ ತರಿಸಿದ್ದೀನಿ ತೋರಿಸ್ತೀನಿ ಈ ವ್ಲಾಗಲ್ಲಿ. ಏನೆಲ್ಲ ತರಿಸಿದ್ದೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಬೇರೆಯವ್ರ ವ್ಲಾಗ್ ನೋಡ್ಬೇಕಾದ್ರೆ ಅವ್ರು ಹಿಂಗೆ ಎತ್ತಬೇಕಾದ್ರೆ ತಪ್ಪ ಅಂತ ಬಿದ್ದೋಗೋದು. ಇವ್ರಿಗೇನು ಇಟ್ಕೊಳಕ್ ಬರಲ್ವಾ ಅಂತ ಇದೆ. ಬಟ್ ನನ್ನ ಸಿಚುವೇಶನ್ ನಂದು ತಪ್ಪ ಅಂತ ಬಿದ್ದೋಗ್ತಿದೆ. ಅವರು ನಿಜ ಬೇಕು ಅಂತ ಬೀಳ್ಸಲ್ಲ, ಅದೇ ಬಿದ್ದೋಗುತ್ತೆ. ಸೊ ಇಲ್ಲಿ ಒಂದು 7-8 ಪ್ರಾಡಕ್ಟ್ಸ್ ಇರ್ಬೋದು. ಸೊ ಇಲ್ಲಿ ಬಟ್ಟೆ ಕೆಲವೊಂದು ಐಟಮ್ಸ್ಗಳು ಎಲ್ಲಾನು ಸೇರಿಸಿ ಒಂದು 7-8 ಐಟಮ್ಸ್ ಇರ್ಬೋದು. ಸೊ ಏನೇನು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನಾನು ಪರ್ಟಿಕ್ಯುಲರ್ ಆಗಿ ಇದು ಅಮೆಝಾನ್ನಿಂದ ತರಿಸಿದ್ದು, ಮೀಶೋದಿಂದಾನೇ ತರಿಸಿದ್ದು, ಕಂಪ್ಲೀಟ್ ಎಲ್ಲಾನು ಅಂತ ಇಲ್ಲ. ಕೆಲವೊಂದನ್ನ ಮೀಶೋದಿಂದ ತರಿಸಿದ್ದೀನಿ, ಕೆಲವೊಂದು ಮಿಂತ್ರದಿಂದ ತರಿಸಿದ್ದೀನಿ, ಕೆಲವೊಂದು ಅಮೆಝಾನಿಂದ ತರಿಸಿದ್ದೀನಿ. ಸೊ ಯಾವ್ದಾದ್ನ ಎಲ್ಲಿಂದ ತರಿಸಿದ್ದೀನಿ ಎಲ್ಲಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆ್ಯಂಡ್ ಪ್ರೈಸ್ ಎಷ್ಟೆಷ್ಟು ಎಲ್ಲಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆ್ಯಂಡ್ ಪ್ರಾಡಕ್ಟ್ ಲಿಂಕ್ಸ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ನಾನು ಇದು ಸ್ಯಾಟಿನ್ ಕ್ಲಾತ್ ನಾನು ಮೀಶೋದಿಂದ ತರಿಸಿದ್ದು. ಇದೆಷ್ಟು ಮೀಟ್ರು? 4.5 ಮೀಟ್ರು ಅಂತ ಅನ್ಸುತ್ತೆ. ಅದನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಮರ್ತೋಗಿದೆ ಒಂದು ಸ್ವಲ್ಪ. ಅಂದರೆ ಇದು ಸೀರೆ ಥರನೂ ಯೂಸ್ ಮಾಡ್ಬೋದು, ಬಟ್ ಲೈನಿಂಗ್ ಬೇಸಿಕಲಿ ಇದು ಲೈನಿಂಗು. ಸೊ ಈ ನೆಟೆಡ್ ಕ್ಲಾತ್ಗಳಿರುತ್ತಲ್ವ ಅದಕ್ಕೆ ಯೂಸ್ ಮಾಡೋಕ್ಕೆ ಸ್ಯಾಟಿನ್ ಕ್ಲಾತು. ಇದರಲ್ಲಿ ನಾನು ಯೆಲ್ಲೋ ಕಲರ್ನು ತರಿಸಿದ್ದೆ. ಐ ಥಿಂಕ್ ನೀವು ನನ್ನ ಕಸಿನ್ ಮದುವೆ ವ್ಲಾಗ್ ನೋಡಿದ್ರೆ ಅದರಲ್ಲಿ ಒಂದು ಯೆಲ್ಲೋ ಕಲರ್ ನೈಟ್ ಟೈಮ್ ಹಾಕಿದ್ನಲ್ಲ ಡ್ರೆಸ್ಸು, ಆ ಸ್ಕರ್ಟ್ಗೆ ಇದೇ ಥರ ಯೆಲ್ಲೋ ಕಲರ್ ಸ್ಯಾಟಿನ್ ಕ್ಲಾತ್ನ ಬುಕ್ ಮಾಡಿ ತರಿಸಿದ್ದು. ಇದು ಆ್ಯಕ್ಚುಲಿ ವರ್ತ್ಫುಲ್. ನಾನು ಹೊರಗಡೆ ಬೇರೆ ಇನ್ನೊಂದು ಬಟ್ಟೆಗೆ ಬೇಕಿತ್ತು ಅಂತ ತರಿಸಿದೆ. ಇದು ಅಂದರೆ ಇದು ಹೊರಗಡೆ ಶಾಪಲ್ಲಿ ತಂದಿದ್ದು. ಈ ಮಟೀರಿಯಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಆ್ಯಂಡ್ ಕಾಸ್ಟ್ ಕೂಡ ಡಿಫ್ರೆನ್ಸ್ ಇದೆ. ನಂಗೆ ಇದೇನೇ ಎಕ್ಸ್ಟ್ರಾ ನನಗೆ 100 ರುಪೀಸ್ ಏನೋ ವೇರಿ ಆಯಿತು ಇದಕ್ಕೆ ಕಂಪೇರ್ ಮಾಡಿದ್ರೆ. ಇದೇ ಬಜೆಟ್ ಫ್ರೆಂಡ್ಲಿಯಾಗಿ ಸಿಗುತ್ತೆ, ಆನ್ಲೈನಲ್ಲೇ ಬಜೆಟ್ ಫ್ರೆಂಡ್ಲಿಯಾಗಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಸ್ಯಾಟಿನ್ ಶರ್ಟ್. ಇದು ಮೀಶೋದಿಂದನೇ ಬುಕ್ ಮಾಡಿದ್ದು. ಇದು ಸ್ಯಾಟಿನ್ ಕ್ಲಾತಲ್ಲಿರುವಂಥ ಶರ್ಟ್. ನಂಗೆ ಆ್ಯಕ್ಚುಲಿ ಈ ಬಡ್ಜೆಟಲ್ಲಿ ಈ ಮಟೀರಿಯಲ್ ಓಕೆ, ಪರವಾಗಿಲ್ಲ. ಆ ಬಡ್ಜೆಟ್ಗೆ ಇನ್ನೂ ಮಟೀರಿಯಲ್ ಚೆನ್ನಾಗಿರೋದು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕಲರು ಇಷ್ಟ ಆಯಿತು, ಎಲ್ಲ ಇಷ್ಟ ಆಯಿತು, ಬಟ್ ಫಿಟ್ಟಿಂಗ್ ಆಗ್ತಿಲ್ಲ, ಸೈಜ್ ಆಗ್ತಿಲ್ಲ. ಸೊ ಇದನ್ನು ಎಕ್ಸ್ಚೇಂಜ್ಗೆ ಹಾಕಬೇಕು, ಹಂಗೆ ಇಟ್ಟಿದ್ದೀನಿ. ಮೆಟೀರಿಯಲ್ ಆ ಬಡ್ಜೆಟ್ಗೆ ಓಕೆ, ಪರವಾಗಿಲ್ಲ. ಸೊ ನೆಕ್ಸ್ಟ್ ಈಸ್ ಈ ದುಪ್ಪಟ್ಟ. ನನ್ನ ಕಸಿನ್ ಮದುವೆಯಲ್ಲಿ ನೀವು ನೈಟ್ ಟೈಮ್ ಡ್ರೆಸ್ ಹಾಕಿದ್ದೆ ನೋಡ್ಬೋದು. ಆ ಡ್ರೆಸ್ಸಿಗೆ ಈ ದುಪ್ಪಟ್ಟನ ವೇರ್ ಮಾಡಿದ್ದೆ. ಇದು ಆ್ಯಕ್ಚುಲಿ ಫುಲ್ಲು ನೀವು ಲೆಹಂಗಾ ಹಾಕ್ತಿರಲ್ಲ ಆ ಥರ ಅಷ್ಟು ಲೆಂತ್ ಬರೋದಿಲ್ಲ. ಸೊ ಅದಕ್ಕೆ ನಾನು ಹಿಂದ್ಗಡೆನೇ ಪಿನ್ ಮಾಡಿ ಆ ಥರ ಹಾಕಿದ್ದು. ಸೊ ಬಟ್ ಕ್ವಾಲಿಟಿ ಆ ಬಡ್ಜೆಟ್ಗೆ ಕ್ವಾಲಿಟಿ ಇದೆಲ್ಲ ಓಕೆ. ಹೊರಗಡೆ ಕೇಳಿದಾಗ ಇದಕ್ಕಿಂತ ಜಾಸ್ತಿನೇ ಹೇಳಿದ್ರು, ಬಟ್ ಲೆಂತ್ ಇತ್ತು, ಅದು ಇದಕ್ಕಿಂತ ಸ್ವಲ್ಪ ಲೆಂತ್ ಇತ್ತು. ಸೊ ನೆಕ್ಸ್ಟ್ ಕಮ್ಸ್ ಇದು ಐ ಥಿಂಕ್ ಅಮೆಝಾನಿಂದ ಆರ್ಡರ್ ಮಾಡಿದ್ದು. ಇದು ಟೇಬಲ್ ಕ್ಲಾತು. ಆ್ಯಕ್ಚುಲಿ ಇದನ್ನ ಅಂದರೆ ಕ್ಲಾತ್ ಮೆಟೀರಿಯಲ್ ಅಂತ ಅಂದ್ಕೊಂಡಿದ್ದಿಲ್ಲ ನಾನು. ಏನೋ ಶೀಟ್ ಥರ ಬರುತ್ತಲ್ಲ ಆ ಥರ ಅಂತ ಅಂದ್ಕೊಂಡು ಬುಕ್ ಮಾಡಿದ್ದು. ಆ್ಯಂಡ್ ಟೇಬಲ್ಗೆ ಇದು ಚಿಕ್ಕದಾಗುತ್ತೆ, ನಮ್ಮ ಟೇಬಲ್ಗೆ, ಡೈನಿಂಗ್ ಟೇಬಲ್ಗೆ ಚಿಕ್ಕದಾಗುತ್ತೆ ಇದು. ಸೊ ಮಾಮೂಲಿ ಬೇರೆ ಇನ್ಯಾವುದಾದ್ರೂ ಟೇಬಲ್ಗೆ ಹಾಕೋದ ಅಂತ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತ ಏನಿಲ್ಲ, ಆವ್ರೇಜ್. ತರಿಸಿದ್ನಲ್ಲ ಆ್ಯಂಡ್ ರಿಟರ್ನು ಮುಗ್ದೋಗಿತ್ತು. ಸೊ ಹಾಗಾಗಿ ಇಟ್ಕೊಂಡಿದ್ದೀನಿ, ಯಾವುದಕ್ಕಾದ್ರೂ ಸಿಂಪಲಾಗಿ ಹಾಕ್ಬೋದಲ್ಲ ಅಂತ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ದಿಸ್ 2 ಪ್ಯಾಂಟ್ಸ್. ಇದೆರಡು ಪ್ಯಾಂಟ್ನ ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದು. ಕಾಂಬೋ ಇದು ಈ ಥರ. ಇದು ಕಾಂಬೋ. ಇದೆರಡು ಪ್ಯಾಂಟು ಇವೆರಡು ಶೇಡಲ್ಲಿ ತರಿಸ್ಕೊಂಡಿದ್ದೆ. ನನ್ನ ಹತ್ರ ಇವೆರಡು ಶೇಡಲ್ಲಿ ಪ್ಯಾಂಟ್ ಇರಲಿಲ್ಲ. ಸೊ ಹಂಗಾಗಿ ಇವೆರಡು ಶೇಡಲ್ಲಿ ತರಿಸ್ಕೊಂಡೆ. ನನಗೆ ಇದು ಮಟೀರಿಯಲ್ ತುಂಬ ಇಷ್ಟ ಆಯಿತು, ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಇನ್ನೊಂದೇನಂತಂದರೆ ಜೀನ್ಸ್ ಪ್ಯಾಂಟ್ ಆದರೆ ಈ ಕಲರ್ ಇದೆಲ್ಲಾದರೆ ಶೇಡ್ ಆಗಿಬಿಡುತ್ತೆ. ಅಂದರೆ ಅಂಡರ್ ಬಡ್ಜೆಟ್ ಸಿಗುವಂಥ ಜೀನ್ಸ್ ಪ್ಯಾಂಟ್ಗಳೆಲ್ಲ ಶೇಡ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಇದು ಬೇಗ ಶೇಡ್ ಆಗಲ್ಲ. ಅಂಡರ್ ಬಡ್ಜೆಟ್ ಒಳಗಡೆ ನೀವೇನಾದರೂ
ಪ್ಯಾಂಟ್‌ಗಳನ್ನ ನೋಡ್ತಾ ಇದ್ರೆ ಈ ತರ ಪ್ಯಾಂಟ್‌ಗೆ ಹೋಗ್ಬೋದು. ಇದೇನಂತ ಅಂದ್ರೆ ಬಟ್ಟೆ ಒಣಗಾಕಕ್ಕೆ ವಯರ್ ಇರುತ್ತಲ್ಲ, ಆ ವಯರ್‌ಗೆದು ಇದೇನಂತಾರೆ ಆಂಗ್ಲರು ದಯವಿಟ್ಟು ಪ್ಲೀಸ್ ಡೋಂಟ್ ಜಡ್ಜ್ ಗೊತ್ತಿಲ್ಲ. ಹ್ಮ್. ಅಂದ್ರೆ ಲೈಕ್ ಈಗ ಯಾವ ತರ ಗೊತ್ತಾ? A few moments later. ತರ ಫಿಟ್ ಮಾಡಿರ್ತೀವಿ ಅಂದ್ರೆ ಇಲ್ಲಿಗೆ ವಯರ್ ಹಾಕಿ ಇದ್ ಮಾಡಿರ್ತೀವಿ. ಇವಾಗ ಯಾವಾಗ ನಮಗ್ ಬಟ್ಟೆ ಒಣಗಾಕಲ್ಲ ಅಥವಾ ಬಟ್ಟೆ ಒಣಗಾಕಕ್ ಬೇಡ ಅವಾಗ ಲೈಕ್ ಈ ತರ ಹಿಂಗ್ ಕೆಳಗಡೆ ಅಂದ್ರೆ ಹಿಂಗಿರೋದನ್ನ ಈ ತರ ಹಿಂಗ್ ಸ್ಟ್ರೈಟ್ ಇರೋದನ್ನ ಕೆಳಗಡೆ ಅಂದ್ರೆ ಗೋಡೆಗೆ ಹಿಂಗ್ ಮೇಲ್ಗಡೆ ಹಿಂಗ್ ಫೋಲ್ಡ್ ಮಾಡ್ಬಿಡ್ಬೋದು. ಫೋಲ್ಡಬಲ್ ಇದೆ. ಚೆನ್ನಾಗಿದೆ ಇದು ಕ್ವಾಲಿಟಿ. ಬಟ್ ಇದು ಹಗ್ಗದ್ದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಇದು ಬೇಗ ಇದಾಗ್ಬಿಡುತ್ತೆ ಒಂಥರ. ಕ್ವಾಲಿಟಿ ಇಲ್ಲ ಇದು ಹಗ್ಗ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಇದು ನೆಕ್ಸ್ಟ್ ಇದು ಮೀಶೋದಿಂದ ಆರ್ಡರ್ ಮಾಡಿದ್ದು. ಇದು ನಾನು ಜಾಕೆಟ್ ತರ ಗೋಲ್ಡ್ ಕಲರ್ ಅಲ್ಲಿ ಜಾಕೆಟ್ ತರ ಹೊಲಿಸ್ಬೇಕು ಅಂತ ಮಟೀರಿಯಲ್ ನೋಡಿ ಬುಕ್ ಮಾಡಿದ್ದು. ಈ ಮಟೀರಿಯಲ್ಲು ಯಾವ ತರ ಇದೆ ಅಂತಂದ್ರೆ ಈ ಇದಕ್ಕೆ ಹೋದಾಗ ಸನ್ಮಾನ ಮಾಡಕ್ ಶಾಲು ಹಾಕ್ತಾರಲ್ಲ ಆ ತರ ಅನ್ನೋ ತರ ಇದೆ. ಆ ತರ ಇದೆ. ಸೊ ಇದನ್ನು ಸಹ ರಿಟರ್ನ್ಗೆ ಹಾಕ್ಬೇಕು. ನೆಕ್ಸ್ಟ್ ಕಮ್ಸ್ ಚೀಕ್ ಆ್ಯಂಡ್ ಲಿಪ್ ಟಿಂಟ್. ನಾನು ಯಾವತ್ತೂ ಚೀಕ್ ಆ್ಯಂಡ್ ಲಿಪ್ ಟಿಂಟ್ನ ಟ್ರೈ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ತರಿಸಿದ್ದು ಇದನ್ನ. ನೀವು ಬಡ್ಜೆಟ್ ಒಳಗಡೆ ಒಂದು ಒಳ್ಳೆ ಲಿಪ್ ಆ್ಯಂಡ್ ಚೀಕ್ ಟಿಂಟ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಸೋಷಿಯಲ್ ಮೀಡಿಯಾಲೆಲ್ಲ ಸಜೆಸ್ಟ್ ಮಾಡ್ತಾ ಇದ್ದಂಥ ಒಂದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ನಾನು ನೋಡ್ದಂಗೆ ಇದು ಈಟ್ಯೂಡ್ ವಾಟರ್ ಟಿಂಟ್ ನ ಸಜೆಸ್ಟ್ ಮಾಡ್ತಾಯಿದ್ರು. ಸೊ ಐ ಥಾಟ್ ಟ್ರೈ ಮಾಡುವ ಅಂತ. ನಾನೇನು ಚೀಕ್ ಟಿಂಟ್ ಯೂಸ್ ಮಾಡಲ್ಲ ಯೂಶ್ವಲಿ. ಸೊ ಲಿಪ್ಸ್ಗೆ ಚೆನ್ನಾಗಿರುತ್ತೆ ಅಂತ ತರಿಸಿದ್ದು. ಆ್ಯಂಡ್ ಹಿಯರ್ ಕಮ್ಸ್ ಮೈ ಒಪಿನಿಯನ್. ನನಗೇನು ಅನ್ನಿಸ್ತು ಅಂತ ಅಂದರೆ ಲಿಟ್ರಲಿ ಗಿಳಿ ಕಿರ್ಚ್ತಾ ಇದೆ. ಲಿಟ್ರಲಿ ಇದು ಸ್ಮೆಲ್ಲು ಒಂಥರ ಈ ಕೆಮಿಕಲ್ ಇದ್ರ ಥರ ಸ್ಮೆಲ್ಲು. ಈ ಇಂಕ್ ಬರ್ತಾ ಇತ್ತು ಗೊತ್ತಾ ಆ ಥರ ಸ್ಮೆಲ್ಲು. ಒಂಥರ ಚೆನ್ನಾಗಿಲ್ಲ. ಕೆಮಿಕಲ್ ಇದು ಅಂದರೆ ನಾವು ತುಟಿಗೆ ಹಾಕಿದಾಗ ಏನೋ ಒಂಥರ ಫುಲ್ಲು ಕ್ರ್ಯಾಕಿ ಅಂತ ಅನ್ನಿಸ್ತಾ ಇರುತ್ತೆ. ನಾನು ತುಟಿ ಮೇಲೆ ಏನೋ ಹಾಕಿದ್ದೀನೇನೋ ಅನ್ನೋ ಫೀಲು ನಂಗೆ ಅನ್ಸುತ್ತೆ. ನಾನು ಒಂದ್ಸಲ ಜಸ್ಟ್ ಇಲ್ಲಿ ಚೀಕ್ಸ್ಗೆ ಹಾಕಿ ನೋಡಿದೆ, ಸ್ವಲ್ಪ ಅಲರ್ಜಿ ಥರ ಆಗ್ಬಿಡ್ತು. ಸೊ ಚೀಕ್ಸಿಗೆ ಬೇಡ ಅಂತ ಐ ಅವಾಯ್ಡ್ ಇಟ್. ತರಿಸ್ಬಿಟ್ಟಿದ್ದೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಯೂಸ್ ಮಾಡ್ತಾ ಇದ್ದೀನಿ. ಐ ಥಾಟ್ ಇದನ್ನ ಸ್ಟಾಪ್ ಮಾಡೋದಾ ಯೂಸ್ ಮಾಡೋದನ್ನ ಅಥವಾ ಯೂಸ್ ಮಾಡೋದಾ ಅಂತ ಗೊತ್ತಾಗಲಿಲ್ಲ. ಇನ್ನೂ ಕನ್ಫ್ಯೂಷನಲ್ಲೇ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ಶಾಂಪು ಇದು ಕಾಂಬೋ ಆಫರಲ್ಲಿ ಇತ್ತು. ಪತಾಂಜಲಿ ಆ್ಯಂಟಿ ಡ್ಯಾಂಡ್ರಫ್. ಈಗೇನಾದರೂ ಪ್ರೈಸ್ ಹೈಕ್ ಆಗಿದೆ ಹೆಂಗೆ ಅಂತ ಗೊತ್ತಿಲ್ಲ. ನಾನು ತರಿಸ್ಬೇಕಾದ್ರೆ ಸ್ವಲ್ಪ ಕಡಿಮೆನೇ ಇತ್ತು ಅಂತ ಅನಿಸುತ್ತೆ. ಲಿಂಕ್ ಹಾಕಿರ್ತೀನಿ ನೋಡಿ. ಇಷ್ಟು ಇವತ್ತಿನ ಶಾಪಿಂಗ್ ಹಾಲ್ ಕತೆ ಆಗಿತ್ತು. ಸೊ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ. ಆ್ಯಂಡ್ ಎಲ್ಲ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಲೇ ಇರುತ್ತೆ. ನಾನೇನು ಫುಲ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನ್ನೋ ಥರ ಏನಿಲ್ಲ. ಬಜೆಟ್ ಫ್ರೆಂಡ್ಲಿಯಲ್ಲೇ ನೋಡ್ತಾ ಇರ್ತೀನಿ ನಾನು. ಸೊ ಹಂಗಾಗಿ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಈ ಶಾಪಿಂಗ್ ಹಾಲ್ ವಿಡಿಯೋ. ಓಕೆ, ಇವತ್ತಿಗೆ ಇಷ್ಟೇ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಮಿಸ್ ಮೈಂಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮದಕ್ವಾಲ, ಟಾಟಾ ಬಾಯ್.